ಹೌದು ಫ್ರೆಂಡ್ಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ ಒಂದು ಟೈಮ್ ಫೇಮಸ್ ಆಗಿರುವಂಥ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಬಜೆಟ್ ಕಿಂಗ್ ಅಂದರೆ ಫೇಮಸ್ ಇರುವಂಥ ಎಲ್ಲ ಫೋನ್ಸ್ಗಳಲ್ಲಿ ಜಾಸ್ತಿ ರೆಡ್ಮಿನೇ ಮಾರ್ಕೆಟ್ಲಿ ತುಂಬ ಹವಾ ಮಾಡ್ಕೊಂಡಿತ್ತು. ಬಟ್ ಬರ್ತಾ ಬರ್ತಾ ಸ್ಮಾರ್ಟ್ ಫೋನ್ಸ್ಗಳ ಬೆಲೆ ತುಂಬ ಜಾಸ್ತಿ ಮಾಡ್ತಾ ಹೋದ್ರು, ಕರೆಕ್ಟ್ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇಲ್ಲ. ಹೀಗಾಗಿ ಮಾರ್ಕೆಟಲ್ಲಿ ಇವ್ರ ವ್ಯಾಲ್ಯೂ ತುಂಬ ಡೌನ್ ಹೋಗ್ತಾ ಇದೆ. ಸೊ ಈ ಏರಿಯಾನ ಫುಲ್ಫಿಲ್ ಮಾಡೋಕ್ಕೆ ಮೋಟಲ್ ಕಡಕ್ ಆಗಿ ಎಂಟ್ರಿ ಕೊಟ್ಬಿಟ್ಟು ಲೈಕ್ ಇವರು ಬಜೆಟ್ ಕ್ಯಾಟಗರಿ ಕೂಡ ತುಂಬ ಒಳ್ಳೆ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಮಿಡ್ ಬಜೆಟ್ ಕೂಡ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ. ಎವನ್ ಫ್ಲಾಗ್ಶಿಪ್ ಕಿಲ್ಲರ್ ಹತ್ರ 30-35-40 ಸಾವಿರಕ್ಕೂ ಕೂಡ ಮೋಟೋ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಹೀಗಾಗಿ ಮಾರ್ಕೆಟ್ಲಿ ಎಲ್ಲ ಕಡೆ ಮೋಟೋಲ ಕಡೆಯಿಂದ ತುಂಬಾ ಫೋನ್ಸ್ಗಳನ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಆಫರ್ ಅಲ್ಲಿ ನೋಡೋದು ಎಲ್ಲ ಕಡೆ ಇದನ್ನ ನೋಡ್ತಾ ಇದ್ವಿ. ಸೊ ರೀಸೆಂಟ್ಲಿ ಮೋಟೋ G05 ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ರೆ. ಸೊ ಈ ಫೋನ್ 7,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಸಿಗುತ್ತೆ. ಇದರಲ್ಲಿ ಡುವಲ್ ಕ್ಯಾಮ್ರಾ ಬರ್ತಾ ಇದೆ. ಎವನ್ ಪಂಚ್ ಹೋಲ್ ಡಿಸ್ಪ್ಲೇ ಒಂದಿಗೆ 3-4 ವರ್ಷ ಅಪ್ಡೇಟ್ ಒಂದಿಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಾ ಇದ್ದಾರೆ. ಸೊ ಇನ್ನು ತುಂಬಾ ಅದ್ಭುತ ಬೇರೆ ಸ್ಪೆಸಿಫಿಕೇಶನ್ ಇರುವಂತಹ ಈ ಸ್ಮಾರ್ಟ್ ಫೋನ್ 7,000 ರೂಪಾಯಿಗೆ ನಾವು ಇದನ್ನ ಕೊಂಡುಕೋಬಹುದಾ? ಸೊ ಈ ಬ್ರ್ಯಾಂಡ್ ನ್ಯೂ ಫೋನ್ನ ನಾನೇ ಪರ್ಚೇಸ್ ಮಾಡಿದ್ದೀನಿ, ನಮಗೇನು ಮೋಟೋನ ಕಳ್ಸಿಕೊಟ್ಟಿಲ್ಲ. ಸೊ 7,000 ರೂಪಾಯಿಗೆ ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ, ಮತ್ತೆ ಕೆಲವೊಂದು ಮೈನಸ್ ಪಾಯಿಂಟ್ಸ್ಗಳು ಕೂಡ ಇದರಲ್ಲಿ ಇದೆ. ಮತ್ತೆ ಎಸ್ಪೆಷಲಿ ಈ ಫೋನ್ 7,000 ರೂಪಾಯಿಗೆ ಎಲ್ರಿಗೂ ಬೆಂಕಿ ಆಗಲ್ಲ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ಯಾರು ಇದನ್ನ ಕೊಂಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಹೊಸದಾಗಿ ಬಂದಿರ ಅಂತಂದ್ರೆ ಈ ರೀತಿಯಾಗಿ ಇನ್ ಡೆಪ್ ಮತ್ತು ಆನೆಸ್ಟ್ ಪ್ರಾಮಾಣಿಕ ರಿವ್ಯೂಸ್ಗಾಗಿ ನೀವು ನಮ್ಮ ಚಾನಲ್ಗೆ ಲೈಕು, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದ್ರಿಂದ ಸಪೋರ್ಟ್ ಮಾಡಬಹುದು. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಬೋದು ಕಂಪ್ಲೀಟ್ಲಿ ಬ್ಲೂ ಕಲರ್ ಇದೆ. ಆಲ್ಮೋಸ್ಟ್ ಮೋಟೋರ್ನ ಎಲ್ಲ ಫೋನ್ಸ್ಗಳು ಇದೇ ರೀತಿಯಾದಂಥ ಸಿಂಪಲ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತಾರೆ. ಬಟ್ ಬಾಕ್ಸ್ ಒಳಗಡೆ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ನಿಮಗೆ ಸಿಮ್ ಎಜೆಕ್ಟರ್ ಸಿಗುತ್ತೆ, ಯೂಸರ್ ಮ್ಯಾನುವಲ್ ಇದೆ, ಕೇಬಲ್ ಸಿಗ್ತಾ ಇದೆ, ಫೋನ್ ಇದೆ, 10 ವಾಟ್ನ ಪವರ್ ಬಟನ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸು ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಆದ್ರೆ ಒಂದು ಮಿಸ್ಸಿಂಗ್ ಅಪ್ಪ ಅಂದ್ರೆ ಫೋನ್ ಒಂದಿಗೆ ಇನ್ಬಿಲ್ಟ್ ನಿಮ್ಗೆ ಯಾವುದೇ ಸ್ಕ್ರೀನ್ ಪ್ರೊಟೆಕ್ಟರ್ ಕೊಡಲ್ಲ. ಇದೊಂದು ಮಾತ್ರ ಎವ್ರಿ ಟೈಮ್ ನಾವು ಮೋಟೋರ್ನ ಕಡೆಯಿಂದ ಮಿಸ್ ಮಾಡ್ಕೊತಿದ್ದೀವಿ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಹೋದಿವಪ್ಪ ಅಂದ್ರೆ ಎಸ್, ಈ ರೀತಿ ವೆಗನ್ ಲೆದರ್ ಫಿನಿಶಿಂಗ್ ಒಂದಿಗೆ ತುಂಬಾ ಪ್ರೀಮಿಯಂ ಫೋನ್ ಅನ್ಸುತ್ತೆ. ಮತ್ತು ಇದು 7,000 ರೂಪಾಯಿ ಫೋನ್ ಇದೆ ಅಂತ ಅನ್ಸಲ್ಲ. ಹತ್ರ ನನಗೆ 9-12 ಸಾವಿರ ರೂಪಾಯಿ ಫೋನ್ ಲುಕ್ಸ್ ಅಂತ ಅನ್ಸುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ್ ಇದೆ. 2 ಕ್ಯಾಮರಾ ಕೊಡ್ತಾ ಇದ್ದಾರೆ, LED ಟಾರ್ಚ್ ಇದೆ, ಮೇಲಿನ ಭಾಗ 3.5mm ಜಾಕ್, ರೈಟ್ ಸೈಡ್ಗೆ ವಾಲ್ಯೂಮ್ ಬಟನ್ ಮತ್ತು ಈ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಇಲ್ಲಿ ನೋಡ್ಕೋಬಹುದು, ನಾನು ಟಚ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಂಡಿದ್ದು ಅನ್ಲಾಕ್ ಆಗುತ್ತೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಫಿಂಗರ್ ಪ್ರಿಂಟ್ ಕೊಡ್ತಿದ್ರೆ ಇದೇ ಒಂದು ದೊಡ್ಡ ವಿಚಾರ ಅಂತ ಆಗ್ಬೋದು. ಬಾಟಮ್ ಅಲ್ಲಿ ಸ್ಪೀಕರ್, ಸೀಪೋರ್ಟ್ ಮತ್ತೊಂದು ಮೈಕ್ ನ ಕೊಡ್ತಾ ಇದ್ದಾರೆ. ಇನ್ನು ಫ್ರಂಟ್ ಅಲ್ಲಿ 6.67 ಇಂಚಸ್ ಇರುವಂತ HD+ ಡಿಸ್ಪ್ಲೇ ಒಂದಿಗೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬೆಜಲ್ಸ್ಗಳು ಮತ್ತೆ ಚಿನ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಿದ್ದಾರೆ, ಇದು ಸೂಪರ್ ಅಂತ ಆಗ್ಬೋದು. ಈ ಬಜೆಟ್ ಅಲ್ಲಿ ಬೇರೆ ಬ್ರಾಂಡ್ಸ್ಗಳು ಈ ಫೀಚರ್ಸ್ ನ ಕೊಡೋಕೆ ತುಂಬಾ ಒದ್ದಾಡ್ತಾ ಇದ್ದಾರೆ. ಇದನ್ನ ಬಿಟ್ವಿ ಅಂತಂದ್ರೆ ಇದು HD+ ಡಿಸ್ಪ್ಲೇ ಇದ್ರೂ ಕೂಡ ಇದರಲ್ಲಿ 4K ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಕೋಬಹುದು. ಬಟ್ ಸ್ಮೂತ್ಲಿ ಎಕ್ಸ್ಪೀರಿಯನ್ಸ್ ನಾನು ಈ 1440p ಮೇಲೆ ಮಾತ್ರ ನೋಡ್ಕೊಂಡೆ. ಬಟ್ ಮತ್ತೊಂದು ಶಾಕಿಂಗ್ ಏನಪ್ಪ ಅಂತಂದ್ರೆ ನೀವು ಇದು ಜಸ್ಟ್ HD+ ಡಿಸ್ಪ್ಲೇ ಇದ್ರೂ ಕೂಡ ನೀವು OTT ಪ್ಲಾಟ್ಫಾರ್ಮ್ ಅಂತ ಫುಲ್ HD ಕಂಟೆಂಟ್ ಫ್ಲೋ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಹೋಗ್ಬೋದು. ಇದೊಂಥರ ನನಗೆ ಖುಷಿಯ ವಿಚಾರ ಅಂತ ಅನಿಸ್ತು. ವೈಡ್ ಬ್ಯಾಂಡ್ L1 ಕೂಡ ಸಪೋರ್ಟ್ ಆಗುತ್ತೆ. ಸೊ ಓವರ್ ಆಲ್ ಸ್ಪೀಕರ್ ಕ್ವಾಲಿಟಿ ಡುವಲ್ ಸ್ಟೀರಿಯೋ, ಅದು ಡಾಲ್ಬಿ ಅಟ್ಮಸ್ ಸ್ಪೀಕರ್ಸ್ಗಳಿದೆ. ಸೌಂಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೀವು 3.5mm ಜಾಕ್ ಕೂಡ ಯೂಸ್ ಮಾಡಿಕೊಂಡು ಹೆಡ್ಫೋನ್ಸ್ ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಆಡಿಯೋ ಬರುತ್ತೆ. ಇದನ್ನ ಕೂಡ ಟೆಸ್ಟ್ ಮಾಡಿದ್ವಿ. ಸೊ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ ಅಲ್ಲಿ ಅದ್ಭುತ ಗುರು. ಯಾರಿಗೂ ವೆಗನ್ ಲೆದರ್ ಕೊಡ್ತಾರೆ, ಯಾರಿಗೂ ಪಂಚ್ ಹೋಲ್ ಡಿಸ್ಪ್ಲೇ, ಅದು 7,000 ರೂಪಾಯಿ ಕೊಡ್ತಿದ್ದಾರೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ನಿಜವಾಗ್ಲೂ ಬೆಂಕಿ. ನಾನಂತೂ ಫುಲ್ ಇಂಪ್ರೆಸ್ ಆಗಿದ್ದೀನಿ ಸ್ಟಾರ್ಟಿಂಗ್ ಅಲ್ಲ. ಆದ್ರೆ ಯಾವಾಗ ಐಫೋನ್ ಇಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಎಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಬೆಂಕಿ ಚಿಪ್ಸೆಟ್. ಬಟ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೊಂದು ಫೀಲ್ ಸ್ವಲ್ಪ ಡೌನ್ ಗೇಡ್ ಅಂತ ಅನ್ಸುತ್ತೆ. ಇದರಲ್ಲಿ ಮೀಡಿಯಾಟೆಕ್ ನ Helio G81 ಚಿಪ್ಸೆಟ್ ಕೊಡ್ತಾರೆ. ಸೊ ಬಂದ ತಕ್ಷಣ ಅಂತೂ ಟೆಸ್ಟ್ ಮಾಡಿದೆ. 248,000 ರ್ಯಾಂಕಿಂಗ್ ಮತ್ತು CP ಟೆಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 70% ಎಲ್ಲ ಎಲ್ಲೋ ಲೈನ್ಸ್ ನೋಡ್ಕೊಂಡ್ವಿ. ಸೊ ಈ ಬಜೆಟ್ ಫೋನ್ ಅಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಆಗಲ್ಲ ಗುರು. ಸೊ ಈ ಪ್ರೈಸ್ ಅಲ್ಲಿ ಇದು ನಿಜವಾಗ್ಲೂ ಒಳ್ಳೆಯ ಪ್ರೊಸೆಸರ್ ಇದೆ. ನಾನು BGM ಎಲ್ಲ ಆಟ ಆಡಿದ್ದೀನಿ ಇದರಲ್ಲಿ. ಬಟ್ ನೀವು ಈ ಸ್ಮೂತ್ ಸೆಟ್ಟಿಂಗ್ಸ್ ಅಲ್ಲೇ ಹೆವಿ ಲ್ಯಾಗ್ ಆಗುತ್ತೆ. ಸೊ ಫ್ರೇಮ್ ಡ್ರಾಪ್ಸ್ ಕೂಡ ತುಂಬಾ ಬೀಳುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಗೇಮಿಂಗ್ ಎಲ್ಲ 7,000 ಫೋನ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಬೇಸಿಕ್ ಆಗಿರುವಂಥ ನಾರ್ಮಲ್ ಟೆಂಪಲ್ ಅಂತ ಗೇಮ್ಸ್ಗಳನ್ನ ಇದರಲ್ಲಿ ಆಟ ಆಡ್ಕೋಬಹುದು. ಅದರ್ವೈಸ್ ನಾನು ಈ ಫೋನ್ ಅಂತ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಎಲ್ಲ ಚೆನ್ನಾಗಿದೆ. ಬಟ್ ನೀವು ಯಾವಾಗ ಹೆವಿ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೋತೀರಾ ಅಥವಾ ನಿಮ್ಮ ಫೋನ್ ಸ್ಟೋರೇಜ್ ಫುಲ್ ಆಗತ್ತೆ ನೋಡಿ, ಆವಾಗ ಇದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಇಲ್ಲಿ ಆನಿಮೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ಮೂತ್ ವರ್ಕ್ ಆಗುತ್ತೆ. ಬಟ್ ಇದೇ ಪ್ರೈಸಲ್ಲಿ ಬೇರೆ ಫೋನ್ಸ್ಗಳು ಇದಕ್ಕಿಂತ ಕೆಟ್ಟದಾಗಿ ವರ್ಕ್ ಮಾಡುತ್ತೆ. ಸೊ ಅದ್ರ ಮುಂದೆ ಇದು ಬೆಟರ್ ಅಂತಾನೆ ಹೇಳ್ಕೋಬಹುದು. ಅದರ್ವೈಸ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಕೊಡ್ತಿದ್ದಾರೆ. ಮತ್ತೆ 2-3 ವರ್ಷಗಳ ಗ್ಯಾರಂಟಿ ಅಪ್ಡೇಟ್ಸ್ಗಳನ್ನ ಕೂಡ ಕೊಡ್ಲಿದಾರಂತೆ. ಸೊ ಇದ್ರ ಜೊತೆಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ 464GB ವೇರಿಯಂಟ್, ಅದು LPDDR4X RAM ಈ ಪ್ರೈಸ್ ನಿಜವಾಗ್ಲೂ ಬೆಂಕಿ ಅಂತ ಹೇಳ್ಕೋಬಹುದು.
ಬಟ್ ಇಲ್ಲಿ ಸ್ಟೋರೇಜ್ ಟೈಪ್ ಯಾವುದಿದೆ ಅಂತ ಕ್ಲಾರಿಫಿಕೇಶನ್ ಮಾಡಿಲ್ಲ. ಬಟ್ ಯೂಸೇಜಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ, ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಈ ಪ್ರೈಸ್‌ನಲ್ಲಿ ಚೆನ್ನಾಗಿದೆ. ಬಟ್ ನೀವು ಹೆವಿ ಡೇಟಾ ಎಲ್ಲ ಇದ್ರಲ್ಲಿ ಹಾಕ್ತೀರಾ ಅಂತಂದ್ರೆ ಆವಾಗ ನಿಮಗೆ ಫೋನ್ ಆ್ಯಪ್ ಓಪನಿಂಗಲ್ಲಿ ಫೋಟೋ ಸ್ವೈಪ್ ಮಾಡಬೇಕಾದ್ರೆ, ಆ್ಯಪ್ ಓಪನ್ ಕ್ಲೋಸ್ ಮಾಡಬೇಕಾದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಇನ್ನು ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ ಗುರು, ಇಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಒಂದೇ ಒಂದು ಸೆನ್ಸರ್ನ ಕೊಡ್ತಾ ಇದ್ದಾರೆ. ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಇಟ್ಕೊಳ್ತಾನಲ್ಲ, ಬಟ್ ಸ್ಟಿಲ್ 50 ಮೆಗಾ ಪಿಕ್ಸೆಲ್ ಅಂತ ಫೋಟೋಸ್ಗಳು ಈ ಪ್ರೈಸ್‌ನಲ್ಲಿ ಚೆನ್ನಾಗೇ ಬರುತ್ತೆ. ಇರುವಂಥ ಕ್ಲಾರಿಟಿ ಆಗಿರಲಿ, ಕಲರ್ಸ್‌ಗಳಾಗಿರಲಿ ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಪೋರ್ಟ್ರೇಟ್‌ಗೆ ಬಂದ್ವಿ ಅಂತಂದ್ರೆ ನಾನು ಬೇರೆ ಫೋನ್ಸ್‌ಗಳು ಕೂಡ ಯೂಸ್ ಮಾಡಿದ್ದೀನಿ ಗುರು. ವಿವೋ ಎಲ್ಲ 8-9 ಫೋನ್ಸಲ್ಲಿ ಇದಕ್ಕಿಂತ ಬೆಟರ್ ವಿವೋ ಫೋನ್ಸ್‌ಗಳಲ್ಲಿ ಫೋಟೋಗಳನ್ನ ನೋಡ್ಕೊಂಡಿದ್ದೀನಿ. ಹೋಪ್‌ಫುಲಿ ಇಲ್ಲಿ ಕ್ಯಾಮರಾದಲ್ಲಿ ಬಜೆಟ್‌ಗಿರಲಿ ಮೋಟೋರೋಲಾ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅದರ್ವೈಸ್ ಡೇ ಕಂಡೀಷನಲ್ಲಿ, ಇಂಡೋರಲ್ಲಿ ಮತ್ತು ನೈಟಲ್ಲಿ ತುಂಬಾ ಬ್ರೈಟರ್ ಫೋಟೋಸ್‌ಗಳು ಬರುತ್ತೆ. ಬಟ್ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ. ಅದರ್ವೈಸ್ ಫ್ರಂಟಲ್ಲಿ ಕೂಡ ಅದೇ 8 ಮೆಗಾ ಪಿಕ್ಸೆಲ್‌ನ ಸೆಲ್ಫಿ ಶೂಟರ್ ಕೊಡಿದ್ದಾರೆ. ಸೊ ಇಲ್ಲಿ ಕೂಡ ಫೋಟೋಗಳು ಒಂದು ಲೆವೆಲ್‌ಗೆ ಚೆನ್ನಾಗೋದಕ್ಕಿಂತ ಸ್ವಲ್ಪ ಬೆಟರ್ ಬರುತ್ತೆ ಅಂತ ಹೇಳ್ಕೋಬಹುದು. ಸೊ ಕ್ಯಾಮರಾದಲ್ಲಿ ಡೆಡಿಕೇಟೆಡ್‌ಲಿ ಬೆಂಕಿ ಅದ್ಭುತ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಲ್ಲ. ಬಿಕಾಸ್ ಇದು ₹7,000 ಫೋನ್ ಇದೆ. ಸೊ ಆ ಲೆವೆಲ್‌ಗೆ ನೋಡ್ಕೊಂಡಾಗ ಇದು ಕ್ಯಾಮ್ರಾ ಚೆನ್ನಾಗಿದೆ ಅಂತಾನೆ ಹೇಳ್ಕೋಬಹುದು. ಸೊ ಇಲ್ಲಿ ವಿಡಿಯೋ ಕ್ವಾಲಿಟಿಗೆ ಹೋದ್ವಿ ಅಂತಂದ್ರೆ ಎರಡೂ ಕ್ಯಾಮ್ರಾದಲ್ಲಿ 1080p 30 FPS ರೆಕಾರ್ಡ್ ಮಾಡ್ಕೋಬಹುದು. ಸ್ಟೆಬಿಲೈಸೇಷನ್, ಕ್ಲಾರಿಟಿ ಓಕೆನೇ ಇರುತ್ತೆ. ಸೊ ಜಸ್ಟ್ ಇದು ವಿಡಿಯೋ ಕಾಲ್ ಸಲುವಾಗಿ ನಾರ್ಮಲ್ ರೆಗ್ಯುಲರ್ ಯೂಸೇಜ್‌ಗೋಸ್ಕರ ಒಂದು ಒಳ್ಳೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಈ ಬಜೆಟಲ್ಲಿ ಸಿಗ್ತಾ ಇದೆ ಅಷ್ಟೇ. ಇನ್ನು ಯಾವಾಗ ಬ್ಯಾಟರಿಗೆ ಬರ್ತೀವಿ, ಇಲ್ಲಿ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. 5200 mAh ಬ್ಯಾಟರಿಯೊಂದಿಗೆ ವಿತ್ ಬಾಕ್ಸ್‌ನೊಂದಿಗೆ 10 ವ್ಯಾಟ್‌ನ ಪವರ್ ಟ್ರಿ ಸಿಗುತ್ತೆ. ಇಲ್ಲಿ ಬೆಂಕಿ ಸ್ಪೀಡ್ ಅದ್ಭುತ, ನೆಕ್ಸ್ಟ್ ಲೆವೆಲ್ ಫಾಸ್ಟ್ ಚಾರ್ಜ್ ಆಗಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ, ಇದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಕೋಬಹುದು. ಸೊ ಸ್ಮಾರ್ಟ್ ಫೋನ್ 2-2.5 ಗಂಟೆ ಹತ್ತತ್ರ ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಕಪ್ ಮಾತ್ರ ಬೆಂಕಿ ಬರುತ್ತೆ. ನಾನು ಇದನ್ನ ಸ್ಕ್ರೀನ್ ಆನ್ ಟೈಮ್ ಚೆಕ್ ಮಾಡಿದಾಗ ಅದತ್ರ 6.5 ಗಂಟೆ ಕಂಟಿನ್ಯೂಸ್ಲಿ ಬ್ಯಾಕಪ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಆಪ್ಷನ್ ಮತ್ತು ಬಜೆಟ್ ಕಡೆಗಳಲ್ಲಿ ಬ್ಯಾಟ್ರಿ ಉಳಿಸ್ಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ. ಯೂಶುವಲಿ ಈ ಸ್ಮಾರ್ಟ್ ಫೋನ್ಸ್‌ಗಳನ್ನ ಪ್ಯಾರೆಂಟ್ಸ್ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಬ್ಯಾಟರಿ ಲೈಫ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಈ ಮೋಟೋ ಇಲ್ಲಿ ಕಾಳಜಿ ವಹಿಸಿದೆ. ಬ್ಯಾಟರಿ ಲೈಫ್ ಅಲ್ಲಿ ಯಾವುದೇ ಕಂಜೂಸ್ ಇಲ್ಲ. ಎಸ್, ನನಗಿದು ಬ್ಯಾಟರಿ ಲೈಫ್ ಚೆನ್ನಾಗಿ ಅನಿಸ್ತು. ಹಾಗಾದ್ರೆ ಓವರ್ ಆಲ್ ₹7,000 ಫೋನ್ ಹೇಗೆ ಅನಿಸ್ತು? ಕನ್ಕ್ಲೂಷನ್ ಪಾರ್ಟ್ ಬಂದ್ವಿ ಅಂತಂದ್ರೆ ಮೋಟೋ ಮೋದು ಪ್ರೋಸ್ ತೆಗೆದುಕೊಳ್ಳಿ. ಇದರಿಂದ ಡಿಸೈನ್, ಡಿಸ್ಪ್ಲೇ ನಿಜವಾಗ್ಲೂ ಬೆಂಕಿ ಇದೆ. 5200 mAh ಬ್ಯಾಟರಿ ಕೊಡ್ತಿದ್ದಾರೆ. ಕಂಪ್ಲೀಟ್ ಕ್ಲೀನ್ OS ಸಿಗುತ್ತೆ. ಇದಿರುವಂತ ಪರ್ಫಾರ್ಮೆನ್ಸ್, ಯೂಸೇಜ್ ಕೂಡ ಒಂದು ಲೆವೆಲ್ಗಿಂತ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಪ್ರೈಸ್ ರೇಂಜಲ್ಲಿ. ಇಂಥ ಆಪ್ಷನ್ಸ್ಗಳು ನಿಮಗೆ ಮಾರ್ಕೆಟ್ ಯಾರು ಕೊಡಲ್ಲ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು ಸಿಗುತ್ತೆ, ಡಾಲ್ಬಿ ಅಟ್ಮಾಸ್ ಇದೆ, ಪಂಚ್ ಹೋಲ್ ಡಿಸ್ಪ್ಲೇ ಇದೆ. ಎಸ್, ಇದೆಲ್ಲ ಪ್ರೋಸ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ 60-75% ಎಲ್ಲ ಚೆನ್ನಾಗಿದೆ. ಇನ್ ಕಾನ್ಸ್ ಬಂದ್ವಿ ಅಂದ್ರೆ ಈ ಪ್ರೈಸ್ ರೇಂಜಲ್ಲಿ ಪೋರ್ಟ್ರೇಟ್ ಮತ್ತು ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕಾಗಿತ್ತು. ಮತ್ತೆ ನಾನು ₹7,000ಗೆ ಬೇರೆ ಈ ಚೈನೀಸ್ ಬ್ರ್ಯಾಂಡ್ಸ್ಗಳು ಟೆಕ್ನೋ, ಇನ್ಫಿನಿಕ್ಸ್ ಅವರೆಲ್ಲ ಇದೇ ಬಜೆಟಲ್ಲಿ 128 GB ಸ್ಟೋರೇಜ್ ಎಲ್ಲ ಕೊಡ್ತಿದ್ದಾರೆ. ಸೊ ಆ ಸ್ಟೋರೇಜ್ ಇಲ್ಲಿ ಸಿಕ್ತಿದ್ರು ನಾನು ಇನ್ನಷ್ಟು ಹ್ಯಾಪಿ ಇರ್ತಿದ್ದೆ. ಬಟ್ ಸ್ಟಿಲ್ ಓಕೆ ಗುರು, ನಾನು ಈ ಪ್ರೈಸೊಂದಿಗೆ ಉಳಿದಿನ ಫೀಚರ್ಸ್ ನೋಡ್ಕೊಂಡಾಗ ನಾನು ಇದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಹಾಗಾದ್ರೆ ನಾನು ಏನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಈ ಸ್ಮಾರ್ಟ್ ಫೋನ್ ಈ ಪ್ರೈಸ್ ರೇಂಜಲ್ಲಿ ಬೆಂಕಿ. ಇದನ್ನ ಎಲ್ಲರೂ ಅನ್ನೋದಕ್ಕಿಂತ ಸೆಲೆಕ್ಟೆಡ್ ಇರುವಂಥ ಜನರಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಈ ಆಫೀಸ್ ವರ್ಕಲ್ಲಿ ರ್ಯಾಂಡಮ್ಲಿ ಒಂದು 2ನೇ ಯೂಸ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಅಮ್ಮ ಅಪ್ಪನ ಗಿಫ್ಟ್ ಕೊಡಬೇಕು, ಅಥವಾ ನೀವು ಫಸ್ಟ್ ಟೈಮೇ ಅದೊಂದು ಆಂಡ್ರಾಯ್ಡ್ ಫೋನ್ ಹುಡ್ತಿದ್ದೀರಾ ಅಂತಂದರೆ ಎಸ್, ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಯಾರಿಗೆ ಈ ಫೋನ್ ಸಜೆಸ್ಟ್ ಮಾಡಲಪ್ಪ ಅಂತಂದರೆ, ಎಸ್ ನೋಡಿ, ನೀವು ಲೈಕ್ ನೀವೇನೋ ಲಾಂಗ್ ಟರ್ಮ್ ಫೋನ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನಾನು ಒಳ್ಳೆ ಗೇಮ್ಸ್ ಇರಬೇಕು, ಒಳ್ಳೆ ಕ್ಯಾಮ್ರಾ ಇರಬೇಕು, ನಂಗೆ ಪರ್ಫಾರ್ಮೆನ್ಸ್ ಇಶ್ಯೂ ಆಗಬಾರ್ದು, ಇಂಥವ್ರಿಗೆ ನಾನು ಈ ಫೋನ ಸಜೆಸ್ಟ್ ಮಾಡಲ್ಲ. ನೀವು ಕಾಲೇಜ್ ಸ್ಟೂಡೆಂಟ್ ಇದ್ರೆ ಅಂದರೆ ಕೂಡ ನೀವು ಈ ಫೋನ್ ಹತ್ತತ್ರ ಹೋಗಬೇಡಿ. ಇನ್ನೊಂದು ₹200 ಜಾಸ್ತಿ ಹಾಕಿ. ಇಲ್ಲಿ ನಿಮಗೆ ಬೆಟರ್ ಕ್ಯಾಮ್ರಾ, ಡಿಸ್ಪ್ಲೇ, ಡಿಸೈನ್, ಬ್ಯಾಟ್ರಿ ಪ್ರತಿಯೊಂದರಲ್ಲಿ ನಿಮಗೆ ಅಪ್ಗ್ರೇಡ್ ಆಗಿ ಸಿಗುತ್ತೆ. ಇವ್ರದೇ ಆದ 10-11,000 ಮೋಟೋ G35 ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಅದ್ರ ಜೊತೆ ಹೋಗಿ ನೀವು ಅದನ್ನ ಲಾಂಗ್ ಟರ್ಮ್ ಯೂಸ್ ಮಾಡ್ಕೋಬೋದು. ಬಟ್ ನಿಮ್ಮ ಬಜೆಟ್ ಟೈಟೇ ಇದೆ, ನನಗೆ ಇಷ್ಟೇ ಬೇಕಪ್ಪ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಬಟ್ ಇದರಲ್ಲಿ 4G ಇದೆ ಗುರು, 5G ಸಿಗಲ್ಲ. ಫ್ರೀ ಇಂಟರ್ನೆಟ್ ಎಲ್ಲ ಯೂಸ್ ಮಾಡಬೇಕಾದ್ರೆ ನೀವು ಆ ಫೋನ್ಸ್ಗಳು ಇನ್ನಷ್ಟು ಮಜಾ ತಗೋಬೋದು. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಲ್ಲಿ ಇದು ಚೆನ್ನಾಗಿದೆ. ನೀವು ಇನ್ನೂ ಬಜೆಟ್ ಜಾಸ್ತಿ ಮಾಡಿದ್ರೆ ₹1,200 ಇದಕ್ಕಿಂತ ಖತರ್ನಾಕ್ ಬೆಸ್ಟ್ ಫೋನ್ಗಳು ಸಿಗುತ್ತೆ. ಸೊ ಯೋಚನೆ ಮಾಡಿಬಿಟ್ಟು ನಿಮ್ಗೆ ಯಾವುದು ಕರೆಕ್ಟ್ ಆಗಿದೆ, ನಿಮ್ಮ ರಿಕ್ವೈರ್ಮೆಂಟ್ಸ್ಗಳೇನಿದೆ, ಇದನ್ನ ರಿಸರ್ಚ್ ಮಾಡ್ಕೊಂಡೆ ಸ್ಮಾರ್ಟ್ ಫೋನ್ಸ್ಗಳನ್ನ ಆರ್ಡರ್ ಮಾಡಿ. ಐ ಹೋಪ್ ನಿಮಗೆ ಈ ಫೋನ್ ಬಗ್ಗೆ ಇನ್ ಡೀಟೇಲ್ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಿಗೋಣ ಇನ್ನಷ್ಟು ಮುಂದಿನ ವಿಡಿಯೋಲಿ. ಐ ವಿಲ್ ಗೈಸ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.